ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಅವೇಕಂಟ್ ಅನಿಸುತ್ತೆ ನಿಖಿತಾ. ಇದು ಜನರಲ್ ಟೈಮ್ಲೆಸ್ ಮತ್ತು ಕಲೆಕ್ಟಿವ್ ರೀಡಿಂಗ್. ನಿಮ್ಗೆ ಏನು ರೆಸನೇಟ್ ಆಗ್ತದೆ ಅದನ್ನಷ್ಟು ತೊಗೊಳ್ರಿ, ಉಳಿದಿದ್ದನ್ನ ಬಿಟ್ಬಿಡ್ರಿ. ಓಕೆ, ರೆಸನೇಟ್ ಆಗಿಲ್ಲ ಅಂತಂದ್ರೆ ಬಿಟ್ಬಿಡ್ರಿ. ಓಕೆ, ಇವತ್ತಿನ ಟಾಪಿಕ್ ಏನಂತಂದ್ರೆ ನಿಮ್ಮ ಪರ್ಸನ್ ನಿಮ್ಮನ್ನ ಮಿಸ್ ಮಾಡ್ತಾ ಇದಾರ, ನೋ ಕಾಂಟ್ಯಾಕ್ಟ್ ಆಗಿದ್ದೀರಿ. ಸೊ ಏನು ಮೆಸೇಜ್ ಇಲ್ಲ, ಎಲ್ಲ ಚೆನ್ನಾಗಿದ್ದೀರಿ ನೀವು, ಆದರೆ ಮೆಸೇಜ್ ಇಲ್ಲ ಇನ್ನೊಂದು ಸ್ವಲ್ಪ ದಿನದಿಂದ. ಅಂದರೆ ಕಾಂಟ್ಯಾಕ್ಟ್ ಇಲ್ಲ ಅಂತಂದ್ರೆ ಅವರು ನಿಮ್ಮನ್ನ ಮಿಸ್ ಮಾಡ್ತಿದ್ದಾರೆ. 1ನೇ ಪೈಲ್, 2ನೇ ಪೈಲ್, 3ನೇ ಪೈಲ್. ಓಕೆ, ಸೊ 1ನೇ ಪೈಲ್ ಯಾರು ಸೆಲೆಕ್ಟ್ ಮಾಡಿರೋರಿಗೆ, ಎಸ್ ನಿಮ್ಮನ್ನ ಭಾಳ ಮಿಸ್ ಮಾಡ್ಕೊತದಾರ. ಕಾಲ್ ಮಾಡಿಲ್ಲ, ಮೆಸೇಜ್ ಮಾಡಿಲ್ಲ ಅಂತಂದ್ರೆ ಅವ್ರ ವರ್ಕ್ ಪ್ಲೇಸ್ ಒಳಗೆ ಭಾಳ ಅಂದ್ರೆ ಭಾಳ ಬ್ಯುಸಿ ಅದಾರ ಅವರು. ಓಕೆ, ತಮ್ಮ ವರ್ಕ್ ಪ್ಲೇಸ್ ಒಳಗೆ ಭಾಳ ಅಂದ್ರೆ ಭಾಳ ಬ್ಯುಸಿ ಅದಾರ. ಏನೋ ಒಂದು ಸಕ್ಸಸ್ ಆಗಿದೆ, ಅದನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕಂತ ಭಾಳ ಇಷ್ಟಪಡ್ತಾರೆ. ಭಾಳನೇ ಇಷ್ಟಪಡ್ತಾರೆ ನಿಮ್ಮ ಜೊತೆಗೆ. ಅಂದ್ರೆ ನಾ ಅದನ್ನು ಸೆಲೆಬ್ರೇಟ್ ಮಾಡ್ಬೇಕು, ನಿಮ್ಗೆ ಹೇಳ್ಬೇಕು. ಬಟ್ ಎಷ್ಟು ಬ್ಯುಸಿ ಅಂದರೆ ಬ್ಯುಸಿ ಅದಾರ ಅವರು. ಅಲ್ಲಿ ಕಮಿಟ್ಮೆಂಟ್ಸ್ ಬಿಟ್ಟು ಕೊಟ್ಟು ನಿಮ್ಮ ಜೊತೆಗೆ ಮಾತಾಡೋಷ್ಟವ್ರಿಗೆ ಪುರ್ಸೊತ್ತಿಲ್ಲ. ಡೆಡಿಕೇಶನ್ ಆ ಕಡೆನ ಭಾಳ ಐತಿ. ನಿಮ್ಮ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಷ್ಟು ಟೈಮ್ ಇಲ್ಲ. ಓಕೆ, ಅದನ್ನ ಇನ್ನೊಂದು ಸ್ವಲ್ಪ ನೋಡೋಣ ಏನಂತ. ಸೆಲ್ಫ್ ರಿಲೇಷನ್ ಆಗ್ತದೆ ಅವರಿಗೆ ನಿಮ್ಮ ಜೊತೆಗೆ. ಅದು ಬೇಜಾರನ್ನ ಆಗ್ತೈತೆ ಅವರಿಗೆ. ನಾನು ನಿಮಗೆ ಟೈಮ್ ಕೊಡೋಕತ್ತಿಲ್ಲ, ನಾನು ಕೊಡೋಕತ್ತಿಲ್ಲ ನನ್ನ ಪರ್ಸನ್ನಿಗೆ. ಹೋಮ್ಸಿಕ್ ಫೀಲ್ ಮಾಡ್ಕೊತಿದ್ದಾರೆ, ಅಂದ್ರೆ ನಿಮ್ಮ ನೆನಪು ಮಾಡ್ಕೊತಿದ್ದಾರೆ ಭಾಳ. ತಮಗೆ ತಾವು ಬ್ಲೇಮ್ ಮಾಡ್ಕೊಳಕತ್ತಾರೆ. ನಿಮ್ಮ ಮಾತಾಡ್ಬೇಕಂತ ಕೆಲವೊಂದು ದಿನ ಅಪರ್ಚುನಿಟಿ ಬಂದಿದ್ರು ಮಿಸ್ ಮಾಡ್ಕೊಂಡಾರ ಅವ್ರು, ಅದಕ್ಕೆ ಅವ್ರಿಗೆ ಬೇಜಾರಾಗ್ತಾಯಿದೆ. ಅಥವಾ ನಿಮ್ಮ ಬಿಟ್ಟು ಹೋಗಿದ್ರೆ, ನಿಮ್ಮನ್ನ ಫುಲ್ ನೋ ಕಾಂಟ್ಯಾಕ್ಟಾಗಿ ಇದ್ರಿ ಅಂದ್ಕೊಳ್ರಿ, ಅವರಿಗೆ ನನಗೊಂದು ಇನ್ನೊಂದು ಸೆಕೆಂಡ್ ಚಾನ್ಸ್ ಕೊಡ್ತೀಯಾ ಅಂತ ಕೇಳಬೇಕಂತ ಅಂದ್ಕೊಂಡಾರ. ನನಗೆ ಕ್ಷಮಿಸ್ತೀಯಾ ಅಂತ ಕೇಳ್ಬೇಕಂತ ಮಾಡ್ಕೊಂಡಾರ. ಈಗ ಅವ್ರಿಗೆ ಸ್ವಲ್ಪ ಬುದ್ಧಿ ಬರ್ತಾಯಿದೆ. ಓಕೆ, ಸೊ ಸೆಕೆಂಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿರಲ್ಲ ಅವರಿಗೆ ಇಲ್ಲ, ಅವರು ನಿಮ್ಮನ್ನ ಮಿಸ್ ಮಾಡ್ಕೊತಿಲ್ಲ. ನಿಮ್ಮ ಜೊತೆಗೆ ಒಂದು ಸೆಲೆಬ್ರೇಷನ್ ಇತ್ತು, ಎಲ್ಲ ಅದು ಫೇಲಿಯರ್ ಆತ. ಎಲ್ಲ ಒಂಥರ ಏನೋ ಹೋಪ್ಸ್ ಲೂಸ್ ಮಾಡ್ಕೊಳಕತ್ತಾರೆ ನಿಮ್ಮ ಜೊತೆಗೆ. ಅವರು ಡಿಸಪಾಯಿಂಟ್ಮೆಂಟ್ಸ್ ಅದಾವರು ನಿಮ್ಮ ಜೊತೆಗೇನೋ ಒಂದು ಸ್ವಲ್ಪ ಮನಸ್ತಾಪಗಳು ಇಟ್ಕೊಂಡಾರ ಅವರು. ಒಂದು 6 ವಾರದಿಂದ ಏನಾದರೂ ನೀವು ಮಾತಾಡೋದು ಏನಾದ್ರು ಬಿಟ್ಟಿರ್ಬೋದು ನೋಡ್ರಿ. ಕಾಂಟ್ಯಾಕ್ಟ್ ಇಲ್ದಂಗೆ ಆಗಿರ್ಬೋದು. ಓಕೆ, ಡಿಸ್ಅಡ್ವಾಂಟೇಜಸ್ ಜೀವನದಾಗ ಏನೋ ಅವ್ರು ನಿಮ್ಮದು ಡಿಸ್ಅಡ್ವಾಂಟೇಜ್ ತೊಗೊಂಡಿರ್ಬೋದು, ಅಥವಾ ನೀವು ತೊಗೊಂಡಿರಿ ಅವ್ರದ್ದು ಮಿಸ್ ಏನಂತೀರಿ, ಅವ್ರನ್ನ ಯೂಸ್ ಮಾಡ್ಕೊಂಡಿರಿ ನಿಮ್ಮ ಜೀವನಕ್ಕೆ. ಅದಕ್ಕೆ ಅವ್ರಿಗೆ ಬೇಜಾರಾಗೈತೆ. ಸೊ ಅವ್ರು ಮಿಸ್ ಮಾಡ್ಕೊಳಕತ್ತಿಲ್ಲ ನಿಮ್ಮನ್ನ. ಡೆತ್ ಕಾರ್ಡ್ ಎಲ್ಲ ಇದು ಮೇಜರ್ ಅರ್ಕನ, ಇದು ಮೇಜರ್ ಅರ್ಕನ. ಓಕೆ, ಇಲ್ಲೂ ನೋನ ಬಂತು, ಅಲ್ಲೂ ನೋನ ಬಂದಿತ್ತು. ಓಕೆ, ಅವ್ರು ನಿಮ್ಮ ಜೊತೆಗೆ ಮುಂದುವರೆಯೋಕೆ ಹೆದರ್ತದಾರ. ಹೆದರಿಲ್ಲ, ಲೆಟಸ್ ಎಂಡ್ ದಿಸ್ ಅಂತ ಆ ಟೈಪ್ ಬರ್ತದಾರ. ನಿಮ್ಮಿಬ್ಬರ ನಡುವೆ ಏನೋ ಒಂದು ನೆಗೆಟಿವ್ ಪ್ಯಾಟ್ರನ್ ಸೇಮ್ ಆಗ್ತದೆ. ಎಕ್ಸಾಂಪಲ್ ಅಂತಂದ್ರೆ, ಉದಾಹರಣೆಗೆ ಏನು ಹೇಳ್ಬೇಕಂದ್ರೆ, ಏನೋ ಒಂದು ಜಗಳ ಮಾಡ್ಕೊಂಡಿರ್ತೀರಿ ಅಂತ ಇಟ್ಕೊಳ್ರಿ. ನೀವು ನಿಮ್ಮ ಪರ್ಸನ್ ನಿಮ್ಗೆ ದಿನಕ್ಕೆ ಇದನ್ನು ಮಾಡಿದ್ರೆ ನನಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾರೆ. ನೀವು ಅವಾಗ ಓಕೆ ಡನ್ ಅಂತ ಹೇಳ್ತಾರೆ. ಅಥವಾ ನೀವು ಅವ್ರಿಗೆ ಹೇಳಿರ್ತೀರ ಅಂದ್ಕೊಳ್ರಿ, ಇಲ್ಲ ನಾ ಮಾಡಲ್ಲ ಇನ್ನೊಂದು ಸಲ ಆತ. ಬಟ್ ಅದೇ ರಿಪೀಟ್ ಆಗ್ತಿರ್ತೈತಿ. ಅದು ನಿಮಗೆ ಗೊತ್ತಿದ್ದಾಗ್ತೈತೆ ಅಥವಾ ಗೊತ್ತಿಲ್ಲ ಆಗ್ತೈತೆ, ಬಟ್ ರಿಪೀಟ್ ಆಗ್ತಿರ್ತೈತಿ. ಇವಾಗ ಹಿಂಗೆ ಪ್ಯಾಟ್ರನ್ ರಿಪೀಟ್ ಆಗೋದಂತಾರೆ ಅದಕ್ಕೆ. ಅಥವಾ ಏನಂತೀರಿ, 4 ದಿನ ಮಾತಾಡ್ತೀರಿ, 4 ದಿನ ದೂರ ಇರ್ತೀರಿ. ಅದು ಒಬ್ರಿಗೆ ಇಷ್ಟ ಆಗಲ್ಲ, ಒಬ್ರಿಗೆ ಇಷ್ಟ ಆಗ್ತೈತಿ. ನೀವು ಟೈಮ್ ಕೊಡೋದು ಕೇಳ್ತೀರಿ, ಅವ್ರ ಕಡೆ ಟೈಮ್ ಇಲ್ಲ. ಈ ರೀತಿ ಪ್ಯಾಟರ್ನ್, ಇನ್ನೂ ನೆಗೆಟಿವ್ ಪ್ಯಾಟರ್ನ್ಸ್ ಅದೇ ರಿಪೀಟ್ ಆಗ್ತದೆ ನಿಮ್ಮಿಬ್ಬರ ನಡು. ಇಬ್ಬರು ಚೇಂಜ್ ಮಾಡ್ಕೊಳ್ಳಿಕ್ಕೆ ತಯಾರಿಲ್ಲ. ಇಬ್ಬರೊಳಗೆ ಒಬ್ಬರ ಮೇಲೆ ಒಬ್ರು ಡಿಪೆಂಡ್ ಆಗಬೇಕಂತೀರಿ, ಅದಿರಿ, ಡಿಪೆಂಡ್ ಇಲ್ಲ ಅನ್ನಂಗಿಲ್ಲ. ಆದರೆ ಭಾಳ ಹಿಂಗೆ ಏನಂತೀರಿ, ಚೇಂಜಸ್ ಮಾಡ್ಕೊಳಕ್ಕೆ ತಯಾರಿಲ್ಲ. ನೀವು ಚೇಂಜಸ್ ಮಾಡ್ಕೊಳಕ್ಕೆ ತಯಾರಿಲ್ಲ ಅಂದ್ರೆ ಮತ್ತೆ ಕಷ್ಟ ಆಗ್ತದಲ್ಲ ಜೀವನ. ಅವೆಲ್ಲ ಅವ್ರಿಗೆ ಬೇಜಾರಾಗೈತೆ ಅಂದ್ರೆ ಇದು ಎಂಡ್ ಮಾಡಿಬಿಡೋಣ, ಇದು ಯಾಕೆ ವರ್ಕೌಟ್ ಆಗಕತ್ತಿಲ್ಲ ಅಂತ ಅನ್ಕೊಳಕತ್ತಾರ ನೋಡ್ರಿ. ಸೊ ರಾಶಿ ಹೇಳಿಲ್ಲಲ್ಲ ನಾನು. ಓಕೆ, ಇಲ್ಲಿ 1ನೇ ಪೈಲಿಗೆ ವೃಷಭ ರಾಶಿ, ಕನ್ಯಾ ರಾಶಿ ಮತ್ತು ಮಕರ ರಾಶಿ ಐತಿ. ಆಮೇಲೆ ಮೇಷರಾಶಿ, ಸಿಂಹರಾಶಿ ಮತ್ತು ಧನುರಾಶಿ. ಇಲ್ಲಿ ಮೇಷ, ಸಿಂಹ, ಧನುಷ್ ಯಾವುದೇ ಸೆಕೆಂಡ್ ಪೈಲಿಗೆ. ಆಮೇಲೆ ವೃಷಭ, ಕನ್ಯಾ, ಮಕರ ಇಲ್ಲ. ಓಕೆ,
ಅವ್ರದಿಲ್ಲ ನಿಮ್ದು ಏನು ಪ್ಯಾಟರ್ನ್ಸ್ ಅದಲ್ಲ ಕುತ್ಕೊಂಡು ಮಾತಾಡ್ಕೊಂಡು ಸರಿ ಮಾಡ್ಕೊಳ್ರಿ. ಓಕೆ, ಅವ್ರು ನಿಮ್ಗೆ ಬೇಕು ಜೀವನದಾಗ ವ್ಯಕ್ತಿಗಳು ನಿಮ್ದು ಇಲ್ಲ ನಮ್ದು ಇಲ್ಲೇ ಮುಗ್ದೇ ಬಿಟ್ಟದ್ರಿ, ನಾವು ಏನು ಮಾಡೋಕೆ ಇದು ಬ್ಯಾಡ್ ನನಗೆ ಅಂತಂದ್ರೆ ಬಿಟ್ಬಿಡ್ರಿ ಅಷ್ಟೇ. ದೇ ಆರ್ ನಾಟ್ ಮಿಸ್ಸಿಂಗ್. ಓಕೆ, ಥರ್ಡ್ ಪೈಲ್, ಮೂರನೇ ಪೈಲ್ ಯಾರು? ನೋ, ಅವರು ಇಲ್ಲ, ಅವರು ನಿಮ್ಮನ್ನ ಮಿಸ್ ಮಾಡ್ತಾ ಇಲ್ಲ. ಕರ್ಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನರಾಶಿ ಬಂದಿರಿ. ಅವರಿಗೆ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಹೋಗ್ಬಿಟ್ಟೈತೆ ನಿಮ್ಮ ಜೊತೆಗಿದ್ದಿದ್ದ. ಒಂದು ಟೈಮ್ನಾಗ ಭಾಳ ಕೇರಿಂಗ್ ಇದ್ರೆ, ಭಾಳ ಲವಿಂಗ್ ಇದ್ರೆ, ನಿಮ್ಮ ಜೊತೆಗೆ ಭಾಳ ಕೇರ್ ಮಾಡ್ತಿದ್ರು ಅನಿಸುತ್ತೆ ಆ ಪರ್ಸನ್ ನಿಮ್ಗೆ. ಬಟ್ ಈಗ ಅದು ಹೋಗ್ಬಿಟ್ಟೈತೆ ಅವರಿಗೆ. ಅದೇ ಎಮೋಷನಲ್, ಭಾವನಾತ್ಮಕ, ಯಾವಾಗಲೂ ಒಂದು ರಿಲೇಷನ್ಶಿಪ್ ಒಳಗೆ ನಾವು ಭಾವನಾತ್ಮಕವಾಗಿ ನಾವು ಅಟ್ಯಾಚ್ ಆಗಬೇಕು. ಎಮೋಷನಲ್ ಅಟ್ಯಾಚ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ರಿಲೇಷನ್ಶಿಪ್. ಅದಿಲ್ಲ ಅಂದರೆ ಮುಗೀತು. ಈಗ ಅವ್ರಿಗೆ ನಿಮ್ಮ ಮೇಲೆ ಅಷ್ಟೊಂದು ಏನಂತೀರಿ, ಅಷ್ಟು ಕನ್ಸರ್ನ್ ಇಲ್ಲ. ನೀವು ಏನಾರು ಹೇಳಿದ್ರೆ ಅದಕ್ಕೆ ಕೇರ್ ಮಾಡೋಂಗಿಲ್ಲ ಅವರು. ಅಷ್ಟೊಂದು ನಿಮ್ಮ ಮೇಲೆ ಕರುಣೆನೂ ಬರೋದಿಲ್ಲ. ಆ ಟೈಪ್ ಅಷ್ಟು ಕೋಲ್ಡ್ ಆಗ್ಬಿಟ್ರೆ ಅವರು. ಅಂದ್ರೆ ಹಿಂಗೆ ಏನಂತೀರಿ, ಅದಕ್ಕೆ ಏನು ಭಾವನಾ ರಹಿತ ಅಂತೀವಲ್ಲ ನಾವು. ಕೋಲ್ಡ್ ಅಂದ್ರೆ ಏನು, ಅವ್ರಿಗೆ ಏನು ಫೀಲಿಂಗ ಬರೋಂಗಿಲ್ಲ ನಿಮ್ಮ ಮೇಲೆ. ಆ ಟೈಪ್ ಆಗ್ಬಿಟ್ರೆ ಅವರು. ಹಂಗಂದು ಅವ್ರೇನ ಇದಿಲ್ಲ, ಅವ್ರ ಜೀವನದಾಗೆಲ್ಲ ಇಂಬ್ಯಾಲೆನ್ಸ್ ಅದಾವು. ಅವ್ರ ಜೀವನ ಅವ್ರಿಗೆ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗತ್ತಿಲ್ಲ. ಯಾಕೆ ಬಂದಿದೆ ಅಂತ ನೋಡೋಣ. ಕರ್ಕ, ವೃಶ್ಚಿಕ ಮತ್ತು ಮೀನರಾಶಿ ಅದು ಮೂರನೇ ಪೈಲಿಗೆ ಬಂದಿರೋದೀಗ. ಹೇಳಿಲ್ಲ, ಅವ್ರ ಜೀವನ ಅವ್ರಿಗೆ ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ಭಾಳ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರಿಗೆ ಜೀವನ ಅವ್ರಿಗೆ ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ಬರವಲ್ದು. ನಿಮ್ಮನ್ನು ಮಿಸ್ ಮಾಡ್ಕೊಳಕತ್ತಿಲ್ಲ ಅವರು. ನಿಮ್ಮ ಬೇಡ ಅಂತ ಬಿಟ್ಟು ಹೋಗ್ಯಾರ ಕರೆ. ಅಂದರೆ ಅವ್ರಿಗೆ ಎಮೋಷ್ನಲಿ ಏನೂ ಇಲ್ಲ ನಿಮ್ಮ ಕಡೆ ಅಂದ್ರೂ ಅವ್ರದ್ದು ಜೀವನದೊಳಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಭಾಳ ಅದಾವೆ. ತಮಗೆ ಏನು ಕೊಡೋದು ಆಗ್ತದಲ್ಲ ಅದನ್ನು ಅಷ್ಟು ಮಿಕ್ಕಿ ಮಾಡ್ತಿದ್ದಾರೆ ಅವ್ರ ಜೀವನದಾಗ. ಅಂದರೆ ಎಕ್ಸಾಂಪಲ್, ನಾನು ಹಾಸಿಗೆದಷ್ಟು ಕಾಲು ಚಾಚು ಅಂತ ಹೇಳ್ತೇವಲ್ಲ ನಾವು. ಹಂಗೆ ಒಂದು ಮನುಷ್ಯ ತನ್ನ ಒಳ್ಳೆತನ ಇದ್ರೂ ಅತಿ ಕೊಡಬಾರ್ದಲ್ಲ ಯಾರಿಗೂ. ಹಂಗೆ ಸಾಲಾಗಿನ ಮಾಡ್ಕೊಂಡಿರ್ಬೇಕು ಅನ್ಕೊತೀನಿ ಅವ್ರು. ಅಂದರೆ ತಮ್ಮದಿನ ಕೈಯಾಗಿ ಏನಷ್ಟು ದುಡ್ಡು ನಾವು ಎಷ್ಟು ಗಳಿಸ್ತೇವಲ್ಲ ಅದಕ್ಕಿಂತ ಜಾಸ್ತಿ ನಿಮ್ಮನ್ನು ಸ್ಯಾಟಿಸ್ಫೈ ಮಾಡೋಕೆ ಅಥವಾ ನಿಮಗೆ ಖುಷಿ ಕೊಡಲಿಕ್ಕೆ ಅಂತ ಆಮೇಲೆ ಹೇಳ್ತಿರ್ಬೋದು, ನಿನ್ನ ಸಲುವಾಗಿ ನಾ ಮಾಡೇ ನೋಡಂತ ನಿಮ್ಗೆ. ಅಷ್ಟೊಂದು ಸಾಲಾಗಿನ ಮಾಡ್ಕೊಂಡಾರನ ನಾವು ದೇ ಆರ್ ನಾಟ್ ಎಟ್ ಆಲ್. ನಿಮ್ಮ ಎಮೋಷ್ನಲಿ ಒಂಥರ ಬ್ಲಾಕ್ ಆಗ್ಬಿಟ್ಟಿರಿ ನೀವು. ಓಕೆ, ನೋಡೋಣ. ಮತ್ತು ನೆಕ್ಸ್ಟ್ ಒಂದು ಸ್ವಲ್ಪ ದಿನ ರೀಡಿಂಗ್ ನೋಡ್ತೀನಲ್ಲ ಮಸ್ಟ್, ಅವಾಗೇನಾದ್ರು ಚೇಂಜ್ ಆಗ್ತಾವ ನೋಡೋಣ. ಓಕೆ, ವೃಷಭ, ಕನ್ಯಾ, ಮಕರ, ಇದು ರಾಶಿಗಳು. ಸೊ ಓವರಾಲ್ ನನ್ನ ವ್ಯೂವರ್ಸ್ ಏನು ಮಾಡ್ಬೇಕು ಇದಕ್ಕೆ? ಯಾಕಂದ್ರೆ ಒಬ್ರಿಗೆ ಚಲೋ ಬಂದೈತಿ, ಒಬ್ರಿಗೆ ಚಲೋ ಬಂದಿಲ್ಲ. ಈಗ ಬೇಜಾರಾಕಿರಿ. ಟೋಟಲ್ಲಿ ನನ್ನ ವ್ಯೂವರ್ಸ್ ಏನು ಮಾಡ್ಬೇಕೀಗ ಇಂಥ ಟೈಮ್ನಾಗ? ನೀವು ವ್ಯೂವರ್ಸ್ ಏನು ಮಾಡ್ತೀರಿ? ಟ್ರಸ್ಟ್ ಮಾಡಿರಿ. ಒಂದು ಏನಿದು ಇದು ಹೊಂಟೈತಲ್ಲ ಇದು. ಇದು ಟೈಮ್ ಇದೆ. ಈ ಟೈಮ್ ಏನಿತ್ತಲ್ಲ ಕೆಟ್ಟ ಟೈಮ್, ಅದು ಸ್ವಲ್ಪ ಸುಮ್ಮನೆ ಇದ್ಬಿಡ್ರಿ. ಅದಕ್ಕೆ ಏನೂ ಮಾಡೋಕ್ಕೆ ಹೋಗ್ಬೇಡ್ರಿ. ಟೈಮ್ ಅಥವಾ ನಿಮ್ದು ದೇವ್ರ ಯೂನಿವರ್ಸ್ ಅಂತಿರಲ್ಲ ಅದನ್ನು ನಂಬ್ರಿ. ಮ್ಯಾಲೆ ಇದ್ದಿದ್ದು ಮುಳ್ಳು 12ಕ್ಕೆ ಇದ್ದಿದ್ದು ಮುಳ್ಳು 6ಕ್ಕೆ ಬರಬೇಕಲ್ಲ ಒಂದಲ್ಲ ಒಂದಿನ. ಹಂಗೆ ಜೀವನ ಟ್ರಸ್ಟ್ ಮಾಡಿರಿ ಅಂತ ಹೇಳಿ. ನೀವು ಯಾರು ನಂಬಿರಿ ಅಥವಾ ನಿಮ್ದು ಏನು ಪ್ರೀತಿ ನಂಬಿರಿ, ನೀವೊಬ್ಬರು ನಂಬಿರಿ, ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊತಿರಲ್ಲ, ಅದು ನೀವು ಟ್ರಸ್ಟ್ ಮಾಡಿರಿ ಅಂತ ಹೇಳ್ತಾ ಇದೆ. ಯೂನಿವರ್ಸನ್ನು ಟ್ರಸ್ಟ್ ಮಾಡಿರಿ. ನಿಮ್ಮನ್ನು ನೀವು ಟ್ರಸ್ಟ್ ಮಾಡ್ಕೊಳ್ರಿ. ಫಸ್ಟ್ ಈ ವ್ಯಕ್ತಿ ಬೇಕೋ ಬೇಡ ನೀವು ಫಸ್ಟ್ ವಿಚಾರ ಮಾಡ್ಕೊಳ್ರಿ. ಈಗ ನಿಮ್ಗೆ ಕಾಂಟ್ಯಾಕ್ಟ್ ಬಿಟ್ಟಿರ್ತೀರಿ, ನಿಮ್ದು ಏನಂತೀರಿ ರಿಲೇಷನ್ಶಿಪ್ಪು ಎಲ್ಲ ಮುಗ್ದಿರ್ತೈತಿ ಅಂತ ಅಂದ್ರೂ ಕೆಲವೊಂದು ಸಲ ರೀಡಿಂಗ್ ನೋಡ್ತಿರ್ತೀರಿ ನೀವು, ಅವ್ರು ಏನು ಮಾಡ್ತಿದಾರ ಅಂತಂದು. ಹಂಗಿದ್ದಾಗ ನೋ ಪ್ರಾಬ್ಲಮ್. ಇಲ್ಲ ನಮ್ಗೆ ಆ ವ್ಯಕ್ತಿ ಬೇಕ್ರಿ ಏನಾರ ಹಿಂಗೆ ಅಂದಾಗ ಸ್ವಲ್ಪ ತಾಳ್ಮೆಯಿಂದ ಇರ್ರಿ. ಓಕೆ, ಟ್ರಸ್ಟ್ ಮಾಡಿರಿ ಅಂತ ಹೇಳ್ತಾ ಇದೆ. 3 ಪೈಲಿಗೂ ಹೇಳಕತ್ತೇನೆ ಇದನ್ನ. ಟ್ರಸ್ಟ್ ಮಾಡಿರಿ, ಸ್ವಲ್ಪ ನಿಮ್ಮಾಗ ನಂಬಿಕೆ ಕಳ್ಕೊಬೇಡ್ರಿ. ಒಂದು ಹೋಪ್ಸ್ ಇದೆ ಇನ್ನೂ ಅಂತ ಅರ್ಥದ. ಸ್ವಲ್ಪ ಭಾಳ ಫಾಸ್ಟ್ ನನಗೆಲ್ಲ ಕೆಲಸ ಆಗಬೇಕಾಗಿತ್ತಂದ್ರೆ ಸ್ವಲ್ಪ ಸ್ಲೋ ಡೌನ್ ಆಗ್ರಿ. ಎಲ್ಲದಕ್ಕೆ ಏನು ಹೇಳ್ತಾರೆ, ಅವಸರವೇ ಅಪಘಾತಕ್ಕೆ ಕಾರಣ. ಅಥವಾ ಒಂದು ಟೈಮ್ ಬರಬೇಕು ಎಲ್ಲದಕ್ಕೂ. ಅದಕ್ಕೂ ಸ್ವಲ್ಪ ಸ್ಲೋ ಡೌನ್ ಆಗ್ರಿ. ಭಾಳ ವಿಚಾರ ಮಾಡಬೇಡ್ರಿ. ನನಗೆ ಟಕ ಆಗೇ ಬೇಕಿದೆ. ಅಯ್ಯೋ ಮೇಡಮ್ ಹಿಂಗೆ ಹೇಳಿಬಿಟ್ರೆ ರೀಡಿಂಗ್ ಒಳಗೆ ಹಿಂಗೆ ಬಂದುಬಿಡ್ತಿಲ್ಲ, ಭಾಳ ತೋರಿಸಿ ಹಿಂಗೆ ಇರ್ಬೇಕು, ನಾನು ಹೆಂಗೆ ಇರ್ಬೇಕು ಟ್ರಸ್ಟ್ ಮಾಡಂತ ಯಾರು ನನಗೆ ಇದನ್ನು ಬಿಡ್ತೀರಿ, ಇದನ್ನು ಅಷ್ಟು ತಲೆಗೆ ಇಟ್ಕೊತೀರಿ.
ನಿಮ್ಮ ಕೆಲಸ ಒಳಗೆ ನೀವು ಬ್ಯುಸಿ ಆಗ್ರಿ. ನಿಮ್ಮ ಜೀವನದೊಳಗೆ ವಿ ಆರ್ ದ ವರ್ಲ್ಡ್ ಅಂತ ಬಂದದ್ಲ ಇಲ್ಲಿ ನೋಡ್ರಲ್ಲ. ನೀನು ನನ್ನ ಜಗತ್ತು ನಿನ್ನ ಸುತ್ತಮುತ್ತ ಯಾರದಾರ ಜನ? ಹಾಂ, ಅವ್ರ ಕಾರ್ಮಿಕ ನಡ್ದಾವಲ್ಲಿ ಜೀವನದಾಗ, ಅವು ಮುಗಿಸ್ಕೊಂಬರ್ಲಿ ಅವ್ರು. ಹಾಂ, ವಿ ಆರ್ ದ ವರ್ಲ್ಡ್ ಅಂದ್ರೆ ನಿಮ್ಮ ಸುತ್ತಮುತ್ತ ನಿಮ್ಮ ಫ್ಯಾಮಿಲಿ ನಿಮ್ಮನ್ನ ಇಷ್ಟಪಡೋರ್ಲಾದಾರಲ್ಲ, ಆಮೇಲೆ ನಿಮ್ಮ ವರ್ಕ್ ಐತಿ ಅದ್ರ ಕಡೆ ನೀವು ಲಕ್ಷ್ಯ ಕೊಡ್ಬೇಕು. ಇಂಥ ಈ ಟೈಮ್ನಾಗ ನೀವು ಬರೀ ಇದೇ ವ್ಯಕ್ತಿ ಬಗ್ಗೆ ವಿಚಾರ ಮಾಡ್ಕೊತ ಜೀವನ ಹಾಳು ಮಾಡ್ಕೊಳೋದಲ್ಲ. ಹಾಂ, ಪಾಲಿಟಿಕ್ಸ್ ಅಂತ ಬಂದೈತಿ ಇಲ್ಲಿ ಬಾಟಮ್ ಆಫ್ ದ ಡೆಕ್ ಒಳಗೆ. ಪಾಲಿಟಿಕ್ಸ್ ಅಂದ್ರೆ ನೀವು ಏನಂತೀರಿ, ನಿಮ್ಮ ಮನಸ್ಸಿನಾಗ ಒಂದಿರೋದು ನಿಮ್ಮ ಜೊತೆಗೆ ನೀವು ಪಾಲಿಟಿಕ್ಸ್ ಮಾಡ್ಕೊಳೋದು ಅನ್ಕೊಡಿ. ಯಾಕಂದ್ರೆ ನಿಮ್ಮ ಬಗ್ಗೆ ಹೇಳಕತ್ತೆ ನಾನಿಲ್ಲ. ನಿಮ್ಮ ಮನಸ್ಸಿನೊಳಗೆ ಒಂದು ಇರ್ತೈತಿ, ನೀವು ಮಗದಾಗ ತೋರಿಸೋದು ಒಂದು ಮನಸ್ಸಿನ ದುಃಖ ಇದ್ರೂ ನಕ್ಕೊಂತಿರೋದು. ಇಲ್ಲಾಂದ್ರೆ ಒಳಗೆ ಒಂದು ಹೋದ ಬಿಡ ಅಂತ ಖುಷಿ ಇದ್ರೂ ಮೇಲೆ ಬೇಜಾರು ಮಾಡ್ಕೊಂಡು ಹಂಗೂ ಇರ್ತೀರಿ ಹಿಂಗೂ ಇರ್ತೀರಲ್ಲ, ಎಲ್ಲರೂ ಹಂಗೆ ಇರ್ತಾರೆ. ಸೊ ಆ ಟೈಪ್ ನಿಮಗೆ ನೀವೇ ಮೋಸ ಮಾಡ್ಕೊಬೇಡ್ರಿ ಹೇಳಿದೆ. ಸೊ ಸೈಲೆಂಟ್ ಆಗ್ರಿ. ಹಾಂ, ನೋಡಿರಿ, ಪ್ಲೇಫುಲ್ನೆಸ್ ಅಂದ್ರೆ ಇರೋ ಜೀವನಾನ ಇರೋ ಜೀವನಾನ ನೀವು ಈ ಸುತ್ತಮುತ್ತ ಏನು ನಡೆದೈತಲ್ಲ ಅದ್ರಾಗ ಖುಷಿ ಇರ್ರಿ ಅಂತ ನಿಮ್ಗೆ ಹೇಳ್ತಾ ಇದೆ ನನ್ನ ವ್ಯೂವರ್ಸಿಗಿದೆ. ಓಕೆ, ಎನರ್ಜಿ ಚೇಂಜ್ ಆಗ್ತಿರ್ತಾವೆ, ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತು ಚೇಂಜ್ ಆಗ್ತಾವೆ ನೋಡೋಣ ಅಂತ ಮತ್ತೆ. ಓಕೆ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ರೀಡಿಂಗ್ಸಿಗೆ ಕಮ್ಯುನಿಟಿ ಒಳಗೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಂಬರ್ ಐತಿ, ಡೀಟೇಲ್ಸ್ ಕಮ್ಯುನಿಟಿ ಒಳಗೆ ಹಾಕೇನಿ. ವಾಟ್ಸಪ್ ಮಾಡಿರಿ ಯಾರಿಗೆ ರೀಡಿಂಗ್ ಬೇಕವರು. ಒಂದ್ಸಲ ನೀವು ಪೇ ಮಾಡಿದ್ಮೇಲೆ ನಿಮಗೆ ಟೈಮಿಂಗ್ ಕೊಡೋದು. ಓಕೆ, ಸುಮ್ಮನೆ ಹಂಗೆ ಮೆಸೇಜ್ ಮಾಡಬೇಡ್ರಿ ರೀಡಿಂಗ್ ಯಾವಾಗ ಕೊಡ್ತೀರಿ ಅಂತ. ಇಲ್ಲಿ ನೋಡಿರಿ, ನೀವು ಪೇ ಮಾಡಿದ್ಮೇಲೆ ನಾನು ರೀಡಿಂಗ್ ಕೊಡೋದು. ನಿಮ್ಮ ರೀಡಿಂಗ್ ನಾನು ಮಾಡಾಕತ್ತೇನೆ ಅಂದಾಗ ಅಷ್ಟೇ ನಾನು ನಿಮಗೆ ಪೇಮೆಂಟ್ ಹಾಕ್ರಿ ಅಂತ ಕೇಳ್ತೇನೆ. ನಾನು ರೀಡಿಂಗಲ್ಲಿ ಕುಂತೇನೆ ಅಂದಾಗ ಅಷ್ಟೇ ನಾನು ಕೇಳ್ತೇನೆ. ಓಕೆ, ಇಲ್ಲ ನೀವು ಹಾಕಿದ್ರಿ ಅಂದ್ರೆ ನಾನು ನಿಮ್ಗೆ ತಕ್ಷಣ ರಿಪ್ಲೈ ಮಾಡ್ತೇನೆ ಅದನ್ನ. ಓಕೆ, ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.